I love you, Papa. I love you so much, Chinni. ಸಮ್ಮು ಏನ್ ಮಾಡ್ತಿದ್ಯಾ ಮಕ್ಳೆ? ಅಪ್ಪ ಇವತ್ತು ಫಾದರ್ಸ್ ಡೇ ಅಲ್ವಾ, ಅದಕ್ಕೆ ದುಡ್ಡು ಅಪ್ಪಂಗೆ ಪಾಪ ಅಲ್ವಾ. ಏನ್ ದುಡ್ಡು ತಗೊಂಡು ಏನ್ ಮಾಡ್ತೀಯಾ? ಅಪ್ಪಂಗೆ ಕೊಡ್ಸದ ಗಿಫ್ಟ್ ಏನಾದ್ರು ಕೊಡ್ಸದ. ಅಪ್ಪನ್ಗೆ ಏನಾದ್ರು ಗಿಫ್ಟ್ ಕೊಡಿಸ್ತೀಯಾ? ಏನ್ ಗಿಫ್ಟ್ ಅಪ್ಪ? ಇವತ್ತು ಫಾದರ್ ಡೇ ಅಲ್ವಾ, ಏನ್ ಕೊಡ್ಸದ? ಉಂಬ್ರ ಚೈನು ಆತರ. ಆತರ ಏನಾದ್ರು ಕೊಡಿಸ್ತೀಯಾ? ಅಷ್ಟೊಂದು ದುಡ್ಡಿದ್ಯಾ ಅದ್ರಲ್ಲಿ? ದುಡ್ಡಿದೆ. ಇಲ್ಲೊಂದು ಗುಲ್ಕಲ್ವಾ, 2 ಗೋಲ್ಕ ಇಟ್ಟಿದ್ಯಾ? ಓಹೋ, ಹಂಗಾದ್ರೆ ನನ್ಗೆ ಮದರ್ಸ್ ಡೇಗೆ ಏನ್ ಕೊಡಿಸ್ತಿದ್ದೆ ಮತ್ತೆ? ಕಾಲ್ ಚೈನ್ ಕೊಡಿಸ್ತೀಯಾ? ಮತ್ತೆ ದುಡ್ಡೆಲ್ಲ ಇಲ್ಲ ಅಪ್ಪಂಗ್ ಕೊಡ್ಸ್ಬಿಡ್ತಿದ್ಯಾ? ನನ್ಗೇನ್ ಹೆಂಗ್ ಕೊಡಿಸ್ತೀಯಾ? ಯಾವಾಗ ಯಾವಾಗ ಆಯ್ತಲ್ಲ ಅಷ್ಟೊತ್ತು ನಮ್ಮ ತಾತಾಜಿ ದುಡ್ಡು ಕೊಟ್ಟಿರ್ತಾರಲ್ಲ, ಅವಾಗ ನನಗ್ ಕೊಡಿಸ್ತೀಯಾ? ಕಾಲ್ ಚೈನ್ ಕೊಡಿಸ್ತೀಯಾ? ಥ್ಯಾಂಕ್ ಯು ಬಂಗಾರಿ. ಸರಿ, ಇವಾಗ ನಿಂಗೆ ದುಡ್ಡು ಎಣ್ಸೋದ್ ಗೊತ್ತಾ? ಆಮೇಲೆ ವಾಲೆಟ್ ಕಳಿಸ್ತೀನಿ. ಆಯ್ತು. ಇವಾಗ ನಿಂಗೆ ದುಡ್ಡು ಎಣ್ಸೋದೆಲ್ಲ ಗೊತ್ತಾ? ಗೋಲ್ಕ ಹೊಡ್ದ್ಬಿಟ್ಟು ಗೊತ್ತಿಲ್ಲ. ಮತ್ತೆ ನೀನ್ ಹೆಂಗ್ ತಗೊಂತಿದ್ದೆ? ದುಡ್ಡೇ ತಗೊಂಡಾಗ ಅವ್ರು ಕೊಟ್ಬಿಡ್ತೀಯ, ಎಲ್ಲ ಕೊಟ್ಬಿಡ್ತೀಯ, ಅವ್ರು ಉಂಗ್ರ ಕೊಡ್ತಾರ ನಿನ್ಗೆ? ನೀನು ಗೊತ್ತಿಲ್ಲಮ್ಮ, ನಾನ್ ಬರ್ಲಾ? ಸರಿ ಆಯ್ತು. ಅಪ್ಪ ಖುಷಿಯಾಗಿರ್ತದಲ್ಲ. ಸರಿ ಸರಿ ಮಗಳೇ, ಸರಿ ಆಯ್ತು, ನಾನು ಹೆಲ್ಪ್ ಮಾಡ್ತೀನಿ ನಿನ್ಗೆ. ಓಕೆ, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇನ್ನು ಇವತ್ತು ಫಾದರ್ಸ್ ಡೇ ಇತ್ತು, ಸಂಡೇ ಕೂಡ ಆಗಿತ್ತು. ನಾನು ನನ್ನ ಮಗಳು ಇಬ್ಬರು ಟಿವಿ ನೋಡ್ತಾ ಇದ್ವಿ. ನನ್ನ ಮಗಳು ಸಡನ್ ಆಗಿ ಬಂದ್ಬಿಟ್ಟು, ಅಮ್ಮ ಇವತ್ತು ಫಾದರ್ಸ್ ಡೇ ಅಲ್ವಾ, ಏನಾದರೂ ಅಪ್ಪನಿಗೆ ಗಿಫ್ಟ್ ಕೊಡೋಣ, ತುಂಬ ಖುಷಿ ಪಡ್ತಾರೆ ಅಂತ ಹೇಳಿದ್ಲು. ಸರಿ ಅಂತ ಅಂದೆ. ಆಮೇಲೆ ಇನ್ನೊಂದು ಹೇಳಿದ್ಲು ಅವಳು, ಅಮ್ಮ ನಂದೇ ಗೋಲ್ಕ ಇದೆಯಲ್ಲ, ಅಪ್ಪ ಕೊಟ್ಟಿರೋ ದುಡ್ಡು, ಅಜ್ಜಿ ತಾತ ಕೊಟ್ಟಿರೋ ದುಡ್ಡನ್ನ ಎತ್ತಿಟ್ಟಿರೋ ಅಂಥ ಗೋಲ್ಕ ಇದೆಯಲ್ಲ, ಅದರಲ್ಲಿ ಎಷ್ಟಿದೆ ದುಡ್ಡು, ಅದನ್ನ ನೋಡಿಕೊಂಡು ಏನಾದರೂ ಗಿಫ್ಟ್ ಕೊಡ್ಸೋಣ ಅಮ್ಮ ಅಪ್ಪನಿಗೆ ಅಂತ ಹೇಳಿದ್ಲು. ನನಗಂತೂ ನಿಜವಾಗ್ಲೂ ಮಾತೇ ಬರಲಿಲ್ಲ. ನೋಡಿ, ಇಷ್ಟು ಚಿಕ್ಕ ಏಜ್ಗೆ ಎಷ್ಟು ಮೆಚ್ಯೂರ್ಡಾಗಿ ಈ ಥರ ಗಿಫ್ಟ್ ಕೊಡೋಣ ಅಂತ ಹೇಳಿ ಯೋಚನೆ ಮಾಡಿದ್ಲಲ್ಲ, ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ದುಡ್ಡು ಅವಳೇ ಸೇವಿಂಗ್ಸ್ ಮಾಡಿರೋದಾದ್ರೂ ನನ್ನ ಹಸ್ಬೆಂಡೇ ಅವರೇ ದುಡ್ಡು ಕೊಟ್ಟು ಒಂದು ಗೋಲ್ಕ ಥರ ಇಡಿಸಿ, ಅವರು ಆ ಗೋಲ್ಕಕ್ಕೆ ಇವರೇ ದುಡ್ಡು ಕೊಟ್ಟು, ಮತ್ತು ಯಾರಾದರೂ ಅವ್ರ ಅಜ್ಜಿ ತಾತ ಮಾವಂದ್ರು ಯಾರಾದರೂ ಕೊಟ್ಟರೆ ಆ ಗೋಲ್ಕಕ್ಕೆ ಹಾಕಿಸ್ತಾ ಇರ್ತಿದ್ರು. ಅದ್ರ ದುಡ್ಡಿಂದನೇ ಏನಾದರೂ ತರೋಣ ಅಂತ ಅಂದ ತಕ್ಷಣವೇ ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ಅದರಲ್ಲಿ ಎಷ್ಟು ದುಡ್ಡಿತ್ತು ಅಂತ ನನಗಂತೂ ಗೊತ್ತಿರಲಿಲ್ಲ. ಹಾಗಾಗಿ ಅದ್ರ ಮೇಲ್ಗಡೆ ಗಿಫ್ಟ್ನ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡು ನಾವಿಲ್ಲಿ ಅಮ್ಮ ಮಗಳು ಇಬ್ಬರು ಸೇರಿಕೊಂಡು ಗೋಲ್ಕನ ಓಪನ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ಟೈಮ್ ತಗೊಂತು ಎಲ್ಲ ಕೌಂಟ್ ಮಾಡೋಷ್ಟೊತ್ತಿಗೆ. ಕಾಯಿನ್ಸು ಎಲ್ಲನೂ ಸೇರಿಸಿ 30,120 ರೂಪಾಯಿ ಐತೆ. ಇಷ್ಟೊಂದಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ದುಡ್ಡಿತ್ತು. ಅದೇ ಮಗ್ಳು ಹೇಳ್ದಂಗೆ ಏನಾದರೂ ಗೋಲ್ಡೇ ಕೊಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವಾಗ ಶಾಪ್ಗೆ ಹೋಗೋಣ. ಬಟ್ ಏನಾಗುತ್ತೆ ಅದನ್ನ ಪರ್ಚೇಸ್ ಮಾಡೋಣ. ರಾಣಿ, ಅಯ್ಯೋ ರಾಣಿ, ಏ ಸರಿ, ಇವಾಗ ಹೋಗೋಣ. ಸರಿ, ಅಪ್ಪಂಗೆ ಏನಾದ್ರು ಗಿಫ್ಟ್ ತರೋಣ. ನೀಟಾಗಿ ಇನ್ನು ನಾವಿಬ್ರು ಹೊರಟಿದ್ದಾಯಿತು. ಇನ್ನು ಮಳೆ ಕೂಡ ಬರಂಗಿತ್ತು, ಹಾಗೇನೆ ಇರಲಿ ಸೇಫ್ಟಿಗೆ ಅಂತೇಳಿ ಛತ್ರಿ ಕೂಡ ತಗೊಂಡಿದ್ದೀವಿ. ಇನ್ನು ನಾವು ಹೊರಟ ಮೇಲೂ ಅಷ್ಟೇ 2 ಸಲ ಮಳೆ ಕೂಡ ಬಂದು ನಿಲ್ತು. ಹಾಗಾಗಿ ನಾನು ಅಲ್ಲೇ ಸೈಡಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹೋಗಿದ್ದಾಯಿತು.
ಇನ್ನೂ ಗೋಲ್ಡ್ ಶಾಪಿಂಗ್ಗೆ ಅಂತ ಹೋದ್ರಂತೂ ನಿಜವಾಗ್ಲೂ ಟೈಮ್ ಸಾಕಾಗೋದೇ ಇಲ್ಲ. ಅದರಲ್ಲೂ ವೆರೈಟೀಸ್ ಇರುತ್ತೆ, ಡಿಸೈನ್ಸು ತುಂಬಾ ಇರುತ್ತೆ. ಯಾವುದನ್ನು ತೊಗೊಳ್ಳೋದು, ಏನು ಮಾಡೋದು ಅನ್ನೋದೇ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗೆಯೇ ಡಿಸೈನ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗೆಯೇ ನನ್ನ ಹಸ್ಬೆಂಡ್ ಹತ್ರ ಅರಳಿರೋದಿತ್ತು, ಅವ್ರು ಯೂಸ್ ಮಾಡ್ತಿದ್ರು. ಹಾಗಾಗಿ ನಾನು ಪ್ಲೇನ್ನಲ್ಲಿ ರಿಂಗ್ನ ನೋಡ್ತಾ ಇದ್ದೆ. ನನ್ನ ಮಗಳು ಕೂಡ ತುಂಬ ಎಕ್ಸೈಟ್ಮೆಂಟಲ್ಲಿ ಅವಳು ಅದನ್ನು ತೊಗೊಳ್ಳೋಣ ಇದನ್ನು ತೊಗೊಳ್ಳೋಣ ಅಂತ ಇದ್ಲು. ನೋಡ್ಬೋದು ನೀವು. ಆದರೆ ಅವಳಿಗೆ ಗೊತ್ತಿಲ್ಲ ಅಲ್ವಾ, ಸೊ ಅವಳಿಗೆ ಇಷ್ಟವಾಗಿದ್ದನ್ನೇ ಸೆಲೆಕ್ಟ್ ಮಾಡ್ತಾಳೆ. ಆದರೆ ಯಾವುದಿರುತ್ತೆ ಯಾವುದಿರಲ್ಲ ಅನ್ನೋದು ನನಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಪ್ಲೇನ್ ಇರೋದನ್ನೇ ಸೆಲೆಕ್ಟ್ ಮಾಡಿದೆ. ಇನ್ನು ನಾವು ಹೆಂಗಸ್ರಂತೂ ಗೋಲ್ಡ್ ಶಾಪಿಂಗಿಗೆ ಹೋದ್ರಂತೂ ತೊಗೊತೀವೋ ಬಿಡ್ತೀವೋ ಖಂಡಿತವಾಗಿಯೂ ಎಲ್ಲನೂ ಒಂದು ಸಲ ನೋಡಿಕೊಂಡು ಕಣ್ಣು ತುಂಬಿಸ್ಕೊಳ್ಳೋದಂತೂ ನಿಜ ಅಲ್ವಾ. ಇನ್ನು ನಾನು ಆ ದುಡ್ಡೆಲ್ಲ ಕೊಟ್ಟ ತಕ್ಷಣವೇ ಕ್ಯಾಶಿಯರ್ ಅಂತೂ ಫುಲ್ ಕನ್ಫ್ಯೂಸ್ ಆಗಿಬಿಟ್ರು, ಇದೇನಪ್ಪ ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಅವರೂ ಅಷ್ಟೇ ತುಂಬ ಟೈಮ್ನ ತೊಗೊಂಡು ಕೌಂಟ್ ಮಾಡಿ ನಮಗೆ ಬೇಜಾರು ಮಾಡಿಕೊಳ್ದೆ ನೀಟಾಗೆಲ್ಲನೂ ಮಾಡಿಕೊಟ್ರು. ಹಾಗೆಯೇ ನನಗಂತೂ ತುಂಬಾ ಖುಷಿ ಆಯಿತು. ಇನ್ನು ನನ್ನ ಮಗಳಿಗೆ ಏನಾದರೂ ಕೊಡ್ಸೋಣ ಅಂತೇಳಿ ಚಾಟ್ಸ್ ಅಂಗಡಿಗೆ ಹೋಗಿ ಸ್ಯಾಂಡ್ವಿಚ್ ಹಾಗೆಯೇ ಮಸಾಲೆ ಪುರಿನ ತಿನ್ಕೊಂಡು ಬಂದಿದ್ದಾಯಿತು. ಇನ್ನು ನಾವು ಬರೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಕೆಲಸದಿಂದ ಬಂದಿದ್ದರು. ನೋಡೋಣ ಬನ್ನಿ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲೋಗಿದಪ್ಪ? ಏನಿಲ್ಲಪ್ಪ, ಹಾಂ, ಏನಿಲ್ಲ. ಶಾಪಿಂಗ್ ಹೋಗಿದ್ದು ಸರ್ಪ್ರೈಸ್. ಹ್ಯಾಪಿ ಫಾದರ್ಸ್ ಡೇ ಪಾಪ. ಎಲ್ಲಿಂದಪ್ಪ ಬಂತು ಇದು? ಹಾಂ, ದುಡ್ಡು ಕೊಟ್ರು ನಿನಗೆ? ಗೋಲ್ಕ ಹಾಂ, ಗೋಲ್ಕ ಫಾದರ್ಸ್ ಡೇ ಅಲ್ವಾ, ಇವತ್ತು ಗೋಲ್ಕ ಬಂತು ಅದಕ್ಕೆ. ಕೋತಿ. ನೀನು ಯಾಕೆ ಆಯ್ತು ಹಾಕು, ನೀನು ಯಾಕೆ? ಹೊಂಟೋಗಿ ದುಡ್ಡು ತಗೊಂಡು ಗೋಲ್ಕ ಹೊಡ್ಬಿಟ್ಟು ಹಿಂಗೆ ಹೊಂಟೋದು. ನಾನು ನೋಡಿದ್ರೆ ಅಜ್ಜಿ ಮನೆಗೆ ಹೋಗೋರೆ, ಅಲ್ಲೋಗೋರೆ ಇಲ್ಲೋಗೋರೆ ಅಂಗಡಿಗೆ ಹೋಗೋರೆ ಅಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ದೀನಿ ಇಲ್ಲಿ ಟಿ ವಿ ನೋಡ್ತಾ. ಹಾಂ, ಥ್ಯಾಂಕ್ಸ್ ಚಿನ್ನಿ. ಥ್ಯಾಂಕ್ಸ್ ಪಪ್ಪು, ಥ್ಯಾಂಕ್ಸ್. ಐ ಲವ್ ಯು ಪಾಪ. ಐ ಲವ್ ಯು ಸೋ ಮಚ್ ಚಿನ್ನಿ. ಈ ರೀತಿಯಾಗಿ ನನ್ನ ಮಗಳು ಅವ್ರ ಅಪ್ಪನಿಗೆ ಗಿಫ್ಟ್ ಕೊಟ್ಟು ತುಂಬಾ ಖುಷಿಪಟ್ಲು. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ತುಂಬಾ ಖುಷಿಪಟ್ಟರು. ಇನ್ನು ನಾನು ಹೇಳಿದೆ ಡೀಟೇಲ್ ಆಗಿ ಈ ಥರ ಅವಳೇ ಐಡಿಯಾ ಕೊಟ್ಟಿದ್ದತ್ತೆಲ್ಲ ಹೇಳಿದಾಗ ಇನ್ನೂ ತುಂಬ ಪ್ರೌಡ್ ಫೀಲ್ ಮಾಡಿದ್ರು. ಇದಾಗಿತ್ತು ಇವತ್ತಿನ ನಮ್ಮ ಒಂದು ವಿಡಿಯೋ. ಹಾಗೆಯೇ ಒಂದು ಮೆಮೊರಿ ಅಂತಲೇ ಹೇಳ್ಬೋದು, ಸ್ವೀಟ್ ಮೆಮೊರಿ. ಧನ್ಯವಾದಗಳು.